ನನ್ನ ಹೆಸರು ಶ್ರೀಮತಿ ಸರಸ್ವತಿ ಅಂತೇಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳು. ನಮ್ಮಲ್ಲಿ ಶ್ರೀಮತಿ ಸೈಯದ್ ಸಾಜಿದಾ ಫಾತಿಮಾ ಅವರು ಕರ್ತವ್ಯವನ್ನು ನಿರ್ವಹಿಸಕತ್ತಾರ ಈ ಶಾಲೆಯಲ್ಲಿ. ನಾನು ಸುಮಾರು 10 ವರ್ಷಗಳಿಂದ ಅವ್ರ ಜೊತೆಗೆ ನಾನು ಇಲ್ಲೇ ನನ್ನ ಜೊತೆಗೆ ಕೆಲಸ ಮಾಡಕತ್ತಾರ. ಅವರು ಸಹ ಸಮಯ ಪಾಲನೆ ಕರೆಕ್ಟಾಗಿ ಮಾಡ್ತಾರೆ. ಪ್ರಾರ್ಥನಾ ವೇಳೆಯಲ್ಲಿ ಕರೆಕ್ಟಾಗಿ ಶಾಲೆಗೆ ಹಾಜರಾಗಿ ಪ್ರಾರ್ಥನೆಯಲ್ಲಿ ಭಾಗವಹಿಸ್ತಾರೆ. ಆಮೇಲೆ ಸಮಯಕ್ಕೆ ಸರಿಯಾಗಿ ಶಾಲೆಗಿಂದ ಮನೆಗೆ ಹೋಗ್ತಾರೆ. ಅವರು ಕನ್ನಡ ಟೀಚರ್ ಆದ್ರೂ ಇಂಗ್ಲೀಷ್ನಲ್ಲಿ ಭಾಳಷ್ಟು ಮಕ್ಕಳಿಗೆ ಇಂಗ್ಲೀಷು ಕಲಿಕೆಯಲ್ಲಿ ಮಕ್ಕಳನ್ನ ಬರೋ ಹಾಗೆ ಮಾಡಿದ್ದಾರೆ. ಇಂಗ್ಲೀಷ್ ಪಾಠವನ್ನು ಚೆನ್ನಾಗಿ ಮಾಡ್ತಾರೆ. ಮಕ್ಕಳಿಗೆ 1ರಿಂದ 7ನೇ ತರಗತಿನಲ್ಲಿ ಇಂಗ್ಲೀಷ್ ಅವ್ರದ್ದೇ. ಆಮೇಲೆ RP ಆಗಿ ಕೆಲಸ ಮಾಡ್ಯಾರ ಅವರು. ERK ಇಂಗ್ಲೀಷ್ನಲ್ಲಿ ಸುಮಾರು ತರಬೇತಿಗಳನ್ನ ಕೊಟ್ಟಿದ್ದಾರೆ. ಈ ಶಾಲೆಯಲ್ಲಿ ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಅವರದೇ ಮೇಲುಗೈ. ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅವರು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಿಭಾಯಿಸ್ತಾರೆ. ಆಮೇಲೆ ಒಳ್ಳೆಯ ಚಟುವಟಿಕೆಗಳನ್ನ ಮಕ್ಕಳಿಗೆ ಹೇಳಿಕೊಟ್ಟು ಮಕ್ಕಳಿಂದ ಮಾಡಿಸಿ ಆಮೇಲೆ ಮಕ್ಕಳನ್ನೂ ಚಟುವಟಿಕೆಯಲ್ಲಿ ತೊಡಗಿಸ್ಕೊಳ್ತಾರೆ. ಇಂಗ್ಲೀಷ್ ಅಂತೂ ಮಕ್ಕಳಿಗೆ ಚೆನ್ನಾಗಿ ಹೇಳಿಕೊಡ್ತಾರಂತಂದು ಈ ಸಮಯದಲ್ಲಿ ಹೇಳ್ತೀನಿ. ಅವರು ಮತ್ತು ಇನ್ನೂ ಹೆಚ್ಚಿಂದ ಹೇಳ್ಬೇಕಾದಂತಂದರೆ ಅವರು ಸುಮಾರು ತರಬೇತಿಗಳನ್ನ ಭಾಳಷ್ಟು ಟೀಚರ್ಸ್ಗೆ ENK ತರಬೇತಿಗಳನ್ನ ಕೊಟ್ಟಿದ್ದಾರೆ. ಆಮೇಲೆ ಸ್ಟೇಟ್ ಅವಾರ್ಡನ್ನು ಪಡ್ಕೊಂಡಾರ. ನಮ್ಮ ಶಾಲೆಗೆ ಅವ್ರದ್ದೊಂದು ಹೆಮ್ಮೆ ನಮಗೆ. ನಮ್ಮ ಶಾಲೆಯಲ್ಲಿ RP ಟೀಚರ್ ಇದ್ದಾರೆ, ಇಂಗ್ಲೀಷ್ ಟೀಚರು. ಕನ್ನಡ ಟೀಚರ್ ಆದ್ರೂ ಇಂಗ್ಲೀಷ್ನಲ್ಲಿ ಚೆನ್ನಾಗಿ ಪಾಠ ಮಾಡ್ತಾರಂತಂದು ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಶ್ರೀಮತಿ ಸರಸ್ವತಿ ಅಂತೇಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳು. ನಮ್ಮಲ್ಲಿ ಶ್ರೀಮತಿ ಸೈಯದ್ ಸಾಜಿದಾ ಫಾತಿಮಾ ಅವರು ಕರ್ತವ್ಯವನ್ನು ನಿರ್ವಹಿಸಕತ್ತಾರ ಈ ಶಾಲೆಯಲ್ಲಿ. ನಾನು ಸುಮಾರು 10 ವರ್ಷಗಳಿಂದ ಅವ್ರ ಜೊತೆಗೆ ನಾನು ಇಲ್ಲೇ ನನ್ನ ಜೊತೆಗೆ ಕೆಲಸ ಮಾಡಕತ್ತಾರ. ಅವರು ಸಹ ಸಮಯ ಪಾಲನೆ ಕರೆಕ್ಟಾಗಿ ಮಾಡ್ತಾರೆ. ಪ್ರಾರ್ಥನಾ ವೇಳೆಯಲ್ಲಿ ಕರೆಕ್ಟಾಗಿ ಶಾಲೆಗೆ ಹಾಜರಾಗಿ ಪ್ರಾರ್ಥನೆಯಲ್ಲಿ ಭಾಗವಹಿಸ್ತಾರೆ. ಆಮೇಲೆ ಸಮಯಕ್ಕೆ ಸರಿಯಾಗಿ ಶಾಲೆಗಿಂದ ಮನೆಗೆ ಹೋಗ್ತಾರೆ. ಅವರು ಕನ್ನಡ ಟೀಚರ್ ಆದ್ರೂ ಇಂಗ್ಲೀಷ್ನಲ್ಲಿ ಭಾಳಷ್ಟು ಮಕ್ಕಳಿಗೆ ಇಂಗ್ಲೀಷು ಕಲಿಕೆಯಲ್ಲಿ ಮಕ್ಕಳನ್ನ ಬರೋ ಹಾಗೆ ಮಾಡಿದ್ದಾರೆ. ಇಂಗ್ಲೀಷ್ ಪಾಠವನ್ನು ಚೆನ್ನಾಗಿ ಮಾಡ್ತಾರೆ. ಮಕ್ಕಳಿಗೆ 1ರಿಂದ 7ನೇ ತರಗತಿನಲ್ಲಿ ಇಂಗ್ಲೀಷ್ ಅವ್ರದ್ದೇ. ಆಮೇಲೆ RP ಆಗಿ ಕೆಲಸ ಮಾಡ್ಯಾರ ಅವರು. ERK ಇಂಗ್ಲೀಷ್ನಲ್ಲಿ ಸುಮಾರು ತರಬೇತಿಗಳನ್ನ ಕೊಟ್ಟಿದ್ದಾರೆ. ಈ ಶಾಲೆಯಲ್ಲಿ ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಅವರದೇ ಮೇಲುಗೈ. ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅವರು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಿಭಾಯಿಸ್ತಾರೆ. ಆಮೇಲೆ ಒಳ್ಳೆಯ ಚಟುವಟಿಕೆಗಳನ್ನ ಮಕ್ಕಳಿಗೆ ಹೇಳಿಕೊಟ್ಟು ಮಕ್ಕಳಿಂದ ಮಾಡಿಸಿ ಆಮೇಲೆ ಮಕ್ಕಳನ್ನೂ ಚಟುವಟಿಕೆಯಲ್ಲಿ ತೊಡಗಿಸ್ಕೊಳ್ತಾರೆ. ಇಂಗ್ಲೀಷ್ ಅಂತೂ ಮಕ್ಕಳಿಗೆ ಚೆನ್ನಾಗಿ ಹೇಳಿಕೊಡ್ತಾರಂತಂದು ಈ ಸಮಯದಲ್ಲಿ ಹೇಳ್ತೀನಿ. ಅವರು ಮತ್ತು ಇನ್ನೂ ಹೆಚ್ಚಿಂದ ಹೇಳ್ಬೇಕಾದಂತಂದರೆ ಅವರು ಸುಮಾರು ತರಬೇತಿಗಳನ್ನ ಭಾಳಷ್ಟು ಟೀಚರ್ಸ್ಗೆ ENK ತರಬೇತಿಗಳನ್ನ ಕೊಟ್ಟಿದ್ದಾರೆ. ಆಮೇಲೆ ಸ್ಟೇಟ್ ಅವಾರ್ಡನ್ನು ಪಡ್ಕೊಂಡಾರ. ನಮ್ಮ ಶಾಲೆಗೆ ಅವ್ರದ್ದೊಂದು ಹೆಮ್ಮೆ ನಮಗೆ. ನಮ್ಮ ಶಾಲೆಯಲ್ಲಿ RP ಟೀಚರ್ ಇದ್ದಾರೆ, ಇಂಗ್ಲೀಷ್ ಟೀಚರು. ಕನ್ನಡ ಟೀಚರ್ ಆದ್ರೂ ಇಂಗ್ಲೀಷ್ನಲ್ಲಿ ಚೆನ್ನಾಗಿ ಪಾಠ ಮಾಡ್ತಾರಂತಂದು ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.